ಬಿಗ್ ಬಾಸ್ ಬಂದ್ ಆಗ್ತಾ ಇದ್ದ ಹಾಗೆ ಈಗ ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ ಅಲ್ಲಿ ಒಂದೇ ಒಂದು ವಿಚಾರ ಚರ್ಚೆ ಆಗ್ತಾ ಇರೋದು ಇದು ರಾಜಕೀಯ ಜಿದ್ದಿಗೋಸ್ಕರ ಆಗಿರುವ ವಿಚಾರ. ಎಷ್ಟು ಕಡೆಗಳಲ್ಲಿ ರೂಲ್ಸ್ ವೈಲೇಷನ್ ಆಗಿದೆ, ಎಷ್ಟು ಕಡೆ ಪರಿಸರ ಮಾಲಿನ್ಯ ಮಂಡಳಿ ಹಿಂಗೆ ಹೋಗಿ ಬೀಗ ಹಾಕಿ ಬಂದಿದೆ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಲಿಂಕ್ ಏನಪ್ಪಾ ಅಂದ್ರೆ ನಟ್ಟು ಬೋಲ್ಟು ಸ್ಟೇಟ್ಮೆಂಟ್ ಡಿ ಕೆ ಶಿವಕುಮಾರ್ ಅವ್ರದ್ದು ಬಹಳ ಫೇಮಸ್ ಇದೆಯಲ್ಲ, ಅದನ್ನ JDS ತನ್ನ ಟ್ವಿಟರ್ ಖಾತೆಯಲ್ಲಿ ಹಾಕಿ ಪ್ರಶ್ನೆ ಕೇಳ್ತಾ ಇದೆ. ಸೀಲ್ ಡೌನ್ ಹಿಂದೆ ನಟ್ಟು ಬೋಲ್ಟು ಮಿನಿಸ್ಟರ್ ಕೈವಾಡ ಇದೆ ಅನ್ನೋದು JDSನ ಆರೋಪ. ಕಲಾವಿದರ ಮೇಲೆ ಇವರು ಸೇಡ್ ತೀರಿಸ್ಕೊಂಡಿದ್ದಾರೆ ನೋಡಿ, ಹಿಂಗಾದ್ರೆ ಏನು ಕತೆ ಅಂತ JDSನವರು ಪ್ರಶ್ನೆ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಡಿ ಕೆ ಶಿವಕುಮಾರ್ ಕಡೆಗೆ. ಆ ಮೂಲಕ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರದ ರಾಜಕೀಯ ಜಿದ್ದಾಜಿದ್ದಿ ಈಗ ಎಂಟರ್ಟೈನ್ಮೆಂಟ್ ಶೋಗಳ ತನಕ ಹೋಗಿ ತಲುಪಿದೆ. JDSನವರ ಟ್ವೀಟನ್ನು ಗಮನಿಸ್ತಾ ಇದ್ದೀರಾ. ಹಳೆ ಡೈಲಾಗು ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಚಲನಚಿತ್ರೋತ್ಸವದಲ್ಲಿ ಆಡಿದಂತಹ ಹಳೆ ಡೈಲಾಗ್, ನಟ್ಟು ಬೋಲ್ಟ್ ಟೈಟ್ ಮಾಡೋದು ನಂಗೆ ಗೊತ್ತಿದೆ ಅಂತ ಹೇಳಿದ್ರಲ್ಲ, ಆ ಡೈಲಾಗ್ ನಿಟ್ಟು ಈಗ ಇದೇನಾ ನಟ್ಟು ಬೋಲ್ಟು ಟೈಟ್ ಅಂದರೆ ನಿಮ್ಮ ಪ್ರಕಾರ ಅಂತ ಕೇಳಿದ್ದಾರೆ. ಬಟ್ ನಿಮ್ಗೆ ತುಂಬ ಜನ ಗೊತ್ತಿಲ್ಲ ಒಂದು ವಿಚಾರ ಏನಂದರೆ, ಈ ಜಾಲಿವುಡ್ ಸ್ಟುಡಿಯೋ ಉದ್ಘಾಟನೆ ಆಗಿದ್ದು ಯಾರ ಕೈಯಲ್ಲಿ ಅಂದ್ಕೊಂಡ್ರಿ? ಇದೇ ಡಿ ಕೆ ಶಿವಕುಮಾರ್ ಅವ್ರ ಕೈಯಲ್ಲಿ. ಅವ್ರು ಹೇಳಿದರು ಅವತ್ತು, ನಾನು ಯೂಶಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಬರಲ್ಲ, ಬಟ್ ಜಾಲಿವುಡ್ ಸ್ಟುಡಿಯೋ ತುಂಬ ಚೆನ್ನಾಗಿದೆ, ಹಿಂಗಾಗಿ ಬಂದೆ ಅಂತ ಅವ್ರು ಹೇಳಿದರು. ಈಗ ಅವರೇ ಹಿಂಗೆ ಕ್ಲೋಸ್ ಮಾಡಿಸಿದ್ರಾ ಗೊತ್ತಿಲ್ಲಪ್ಪ.